ಒಬ್ಬ ತಂದೆ ತಾಯಿ ತನ್ನ ಮಗನನ್ನು ರಾಜನಂತೆ ಸಾಕಿ ದೊಡ್ಡವನಾಗಿ ಮಾಡುತ್ತಾರೆ. ಆ ಮಗನು ದೊಡ್ಡವನಾದ ನಂತರ ಚಿನ್ನದ ತಟ್ಟೆಯಲ್ಲಿ ಊಟ, ಬೆಳ್ಳಿ ಲೋಟದಲ್ಲಿ ನೀರನ್ನು ಕುಡಿಯುವಷ್ಟು ದೊಡ್ಡ ಶ್ರೀಮಂತನಾಗಿ ಬೆಳೆಯುತ್ತಾನೆ. ಮಗ ಶ್ರೀಮಂತನಾಗಿ ಬೆಳೆದಂತೆಲ್ಲ ತಂದೆ ತಾಯಿಗಳಿಗೆ ಅನ್ನ ದೂರವಾಗುತ್ತಾ ಹೋಗುತ್ತದೆ. ತನ್ನ ತಂದೆ ತಾಯಿ ತನಗಾಗಿ ಮಾಡಿದ ತ್ಯಾಗಗಳನ್ನು ಮಗ ಮರೆಯುತ್ತಾನೆ. ತನ್ನ ಹೆಂಡತಿ ಕೇಳುವ ದೂರುಗಳನ್ನು ಕೇಳುತ್ತಾ ತನ್ನ ಮಗ ತನ್ನ ತಂದೆ ತಾಯಿಗಳನ್ನು ಮನೆಯಿಂದ ಹೊರಗೆ ಅಟ್ಟುತ್ತಾನೆ. ಬೀದಿಗೆ ಬಂದ ತಂದೆ ತಾಯಿಗಳು ಕಣ್ಣೀರು ಹೊಡಿತ ಹೋಗಿ ಅನಾಥಾಶ್ರಮವನ್ನು ಸೇರಿಕೊಳ್ಳುತ್ತಾರೆ. ಅನಾಥಾಶ್ರಮದಲ್ಲಿ ಅವರ ಇಂದಿನ ಕಷ್ಟದ ದಿನಗಳನ್ನು ನೆನೆಯುತ್ತಾ ಕಣ್ಣೀರು ಹಾಕುತ್ತಾ ಮಲಗಿರುವಾಗ ನಿಮ್ಮ ಮಗನಿಗೆ ಅಪಘಾತವಾಗಿದೆ ಎನ್ನುವ ಸುದ್ದಿ ಕಿವಿ ಮುಟ್ಟುತ್ತದೆ. ಮಗನಿಗೆ ಅಪಘಾತವಾದ ಸುದ್ದಿಯು ಕಿವಿ ಮುಟ್ಟುತ್ತಿದ್ದಂತೆ ಕಣ್ಣೀರು ಹಾಕುತ್ತಾ ದೇವರನ್ನು ಬೇಡಿಕೊಳ್ಳುತ್ತಾರೆ. ಓ ದೇವರೇ, ನನ್ನ ಮಗನನ್ನು ಕಾಪಾಡು. ಕೂಡಲೇ ಆಸ್ಪತ್ರೆಗೆ ತೆರಳುತ್ತಾರೆ. ಆಸ್ಪತ್ರೆಯಲ್ಲಿ ವೈದ್ಯರ ಕೈಮುಗಿದು ಕಾಲನ್ನು ಹಿಡಿದು ನನ್ನ ಮಗನನ್ನು ಕಾಪಾಡಿ ದೇವರೇ ಎಂದು ಬೇಡಿಕೊಳ್ಳುತ್ತಾರೆ. ಯಾವುದೇ ತಂದೆ ತಾಯಿಗಳು ತನ್ನ ಮಗನಿಗೆ ಕೇಡನ್ನು ಬಯಸುವುದಿಲ್ಲ. ಶ್ರೀಮಂತರಾಗಿ ಮೆರೆದ ಮಗ ಕೊನೆಗೆ ಒಂದು ದಿನ ಬೀದಿಲಿ ನಿಲ್ಲುತ್ತಾನೆ. ಎಲ್ಲದಕ್ಕೂ ಕಾರಣ ಹೆಣ್ಣು. ನಿಮ್ಮ ಮನೆಯ ಮಗಳನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳುಹಿಸುವಾಗ ಕೆಲವು ಬುದ್ಧಿ ಮಾತುಗಳನ್ನು ಹೇಳಿ ಕಳುಹಿಸಿ. ನಮ್ಮಂತೆ ನಿಮ್ಮ ಅತ್ತೆ ಮಾವಂದಿರು ಕೂಡ ತಂದೆ ತಾಯಿಗಳೇ ಎನ್ನುವ ಬುದ್ಧಿ ಮಾತನ್ನು ದಯವಿಟ್ಟು ತಿಳಿಸಿ. ಹೆಣ್ಣು ಶಾಂತವಾಗಿದ್ದರೆ ಮನೆಯೂ ಶಾಂತವಾಗಿರುತ್ತದೆ. ನಿನ್ನ ಪತಿಯನ್ನು ಎತ್ತ ಅತ್ತೆ ಮಾವಂದಿರು ಕೂಡ ತಂದೆ ತಾಯಿಯರೇ, ಅವರೂ ನಿನ್ನ ತಂದೆ ತಾಯಿಯಂತೆ ಎಂದು ಮಾನವೀಯತೆಯಿಂದ ಸಂಸ್ಕಾರವಾಗಿ ಬದುಕುವುದನ್ನು ತಿಳಿಸಿ. ಧನ್ಯವಾದಗಳು.